ಕುಮಾರಿ ಮತ್ತು ಮೆಕ್ಯಾನಿಕ್ ಪೂರ್ಣಿಮಾ ನಡುವೆ ದೊಡ್ಡ ಮಟ್ಟಿಗೆ ಈಗ ಮಾರಾಮಾರಿಯಾಗಿರುವಂಥದ್ದು. ಹೌದು, ನಿಜಕ್ಕೂ ಕೂಡ ಇದಂತೂ ಶಾಕಿಂಗ್ ಆಗಿ ಹೋಯ್ತು ಅಂತ ಹೇಳ್ಬೋದು. ಹೌದು, ಈಗ ನೇರವಾಗಿ ಪಾಪ ಪೂರ್ಣಿಮಾ ದುಃಖಿದಂಥ ವಧೆಗೆ ಕುಮಾರಿ ಕೈಲಿ ಸಂಭಾಳಿಸೋಕ್ಕಾಗ್ತದೆ, ಪಾಪ ನೆಲಕ್ಕೆ ಬಿದ್ದುಬಿಡ್ತಾಳೆ. ಇನ್ನು ಬರೋ ನೋಡಿ ಅಂತ ಆತುರದಲ್ಲಿ ಈ ಫಿಸಿಕಲ್ ಟಾಸ್ಕ್ಗೆ ತುಂಬ ಏಟ್ ಆಗುವಂಥ ಘಟನೆ ಕೂಡ ನಡೀತೆ. ಎಲ್ಲ ತಕ್ಷಣ ಬಂದು ಎತ್ತುತ್ತಾರೆ ಕೂಡ ಅಂತಲೇ ಹೇಳ್ಬೋದು. ನಿಜಕ್ಕೂ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ಅರ್ಥ ಆಗೋದಿಲ್ಲ. ಬಿಗ್ ಬಾಸ್ ಅದು ಯಾವ ರೀತಿ ಅಗ್ನಿ ಪರೀಕ್ಷೆಗಳು ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಾರೆ. ಪಾಪ ಹುಡುಗಿ ತಲೆಯೇ ಕೂಡ ಹಿಂಭಾಗಿ ಏಟ್ ಬೀಳುತ್ತೆ, ತುಂಬಾ ಕಣ್ಣೀರು ಕೂಡ ಆಗ್ತಾರೆ. ತದನಂತರ ಮೆಕ್ಯಾನಿಕ್ ಪೂರ್ಣಿಮಾ ಅವರು ಹೋಗಿ ಕ್ಷಮೆಯನ್ನು ಕೂಡ ಕೇಳ್ತಾರೆ. ಆದರೆ ಇಷ್ಟು ಮಟ್ಟಿಗೆ ಅಂದರೆ ಹುಡುಗಿ ವಯಸ್ಸು ಚಿಕ್ಕದು, ಆ ಪೂರ್ಣಿಮಾ ಅವ್ರ ವಯಸ್ಸಿಂದ ದೊಡ್ಡದು, ಬಟ್ ಇವ್ರಿಗೂ ಒಂದೇ ಸಮಾನ ಅನ್ನೋ ರೀತಿಯಲ್ಲಿ ಆಗುತ್ತೆ. ಈ ಥರ ಕೊಡೋ ಅವಶ್ಯಕತೆ ಇತ್ತ ಅನ್ನೋದು ಕೂಡ ಹೇಳೋವಂಥದ್ದು. ಆಮೇಲೆ ಇಲ್ಲಿ ನೋಡಿದ್ರೆ ಲೇಟ್ ಆಗ್ತಿದ್ದಂಗೆ ಶ್ರುತಿಯವ್ರು ನಿಂತು ಕೂತ್ಕೊಂಡು ನೋಡೋ ಎಕ್ಸ್ಪ್ರೆಷನ್ ಹಂಗೆ ಕೊಡ್ತಾರೆ, ಏನೋ ಏಟೇ ಬಿದ್ದುಬಿಟ್ಟಿದೆ ಅನ್ನೋ ರೀತಿ ಪಾಪ ಅವ್ರು ಕೊಡ್ತಾರೆ. ಆದರೆ ಏಟ್ ಕೂಡ ಆಗಿರುತ್ತೆ ಸಹ ಅಂತಲೇ ಹೇಳ್ಬೋದು. ಆದರೆ ಎಕ್ಸ್ಪ್ರೆಷನ್ ಕೊಟ್ಟಿದ್ಬಿಟ್ಟು ನೀನು ಮಾಡಲ್ಲ, ಯಾಕೆಂತಂದರೆ ಹಂಗೆಲ್ಲ ಬಿಡ್ಸೋಕೆ ಹೋಯ್ತು ಅಂದರೆ ಪಾಪ ಅವ್ರಿಗೆ ತೊಂದರೆ ಆಗುತ್ತಲ್ಲ, ಆ ಕಾರಣಕ್ಕಾಗಿ ಇದು ಮಾಡ್ತಾರೆ. ತುಂಬ ಜನ ಬೇಜಾರಾಗಿ ಕೂಡ ಆಗ್ತದೆ. ಸದ್ಯ ನಿಮಗೂ ಕೂಡ ಅಗ್ನಿ ಪರೀಕ್ಷೆ ನಡೀತಿರೋದು ಇಷ್ಟ ಆಯಿತಾ? ಖಂಡಿತ ಕಮೆಂಟ್ ಮಾಡಿ.